ಕಂಗ್ರಾಚುಲೇಷನ್ಸ್ ಬೆಳಗಾವಿಯವರು ಟೈಗರ್ಸ್ಗಳಿಗೆ ಆ ರಿಸಲ್ಟ್ ಬಗ್ಗೆ ವೇಟ್ ಅನ್ನ ಮಾಡ್ತಾ ಇದ್ರಿ. ಸೊ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ. ಯಾರೆಲ್ಲ ಇನ್ನೂ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿಲ್ಲ, ಸೊ ಇವಾಗಲೇ ಹೋಗಿ ನಾನು PDF ಅನ್ನ ನನ್ನ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡ್ ಅನ್ನ ಮಾಡಿದ್ದೀನಿ, ಮತ್ತೆ ಇದರ ಜೊತೆಗೆ ಯೂಟ್ಯೂಬ್ ನಲ್ಲಿ ಕೂಡ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಡ್ರಿ. ಸೊ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಸರ್ಚ್ ಆಪ್ಷನ್ ದಲ್ಲಿ ಹೋಗಿ ನಿಮ್ಗೆ ಕೊಟ್ಟಿರ್ತಾರ ban.kar.blavg.2025 ಅಂತ ಹೇಳಿ ಈ ನಂಬರ್ ಕೊಟ್ಟಿರ್ತಾರ. ಆ ನಂಬರ್ನ ಅಲ್ಲಿ ಸರ್ಚ್ ಮಾಡ್ಕೊಡ್ರಿ. ಅಲ್ಲಿ ನಿಮ್ಗೆ ಅದ್ರ ಮೇಲೆ ಅಂದ್ರೆ ಕಲರ್ ತೋರಿಸುತ್ತಾ, ಅದು ಕಲರ್ ತೋರಿಸ್ತೇಪ ಅಂದ್ರೆ ನೀವು ಸೆಲೆಕ್ಟೆಡ್ ಆಗಿದಾಗೆ, ಸೊ ತೋರಿಸಲಿಲ್ಲ ಅಂದ್ರೆ ಸೊ ಸೆಲೆಕ್ಟ್ ಆಗಿರೋದಿಲ್ಲ. ಸೊ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತಕ್ಕಂಥ ನನ್ನೊಂದು ರಿಕ್ವೆಸ್ಟ್, ನಿಮ್ಮ ಸ್ನೇಹಿತಂದು ಏನಾದರೂ ಆಗಿರ್ಲಿಲ್ಲಪ್ಪ ಅಂದ್ರೆ ಸೊ ಅವ್ನಿಗೆ ಹೇಳ್ಸಿ ಮಾತಾಡೋದು, ಸೊ ಆಗ್ಲಿಲ್ಲ ಅಂತ ಕೇಸಿಂದ ಎದೆ ಉಬ್ಸ್ಕೊಂಡು ಅಡ್ಡಾಡೋದು ಆ ಥರ ಯಾರು ಮಾಡಕ್ ಹೋಗ್ಬೇಡ್ರಿ. ಅವನು ಕೂಡ ನಿನ್ನ ತಮ್ಮನೇ, ಸ್ವಂತ ತಮ್ಮ ಅಂತ ಕೇಸನ್ ತಿಳ್ಕೊಂಡು ಅವ್ನಿಗೆ ಹೇಳು, ಅವನ ತಂದೆ ತಾಯಿಗೆ ಕೂಡ ಹೋಗಿ ತಿಳಿಸಿ ಹೇಳು. ಸೊ ಈ ಸರಿ ಆಗಿಲ್ಲ, ಮುಂದಿನ ಸರಿ ಆದ್ರೂ ಆಗತ್ತೆ ಅಂತ ಹೇಳಿ ಕೇಸಿಂದ ಸೊ ಅವ್ರ ತಂದೆ ತಾಯಿ ಕನಸನ್ನ ಕಟ್ಕೊಂಡಿರ್ತಾರ. ನನ್ನ ಮಗ ಆರ್ಮಿ ಸೆಲೆಕ್ಷನ್ ಆಗಿದ್ದಾನೆ, ರಾಯಚೂರು ಎಲ್ಲೆಲ್ಲಿ ಹೋಗಿ ಪಾಸ್ ಆಗಿ ಬಂದಿದ್ದಾನೆ, ಇನ್ನೇನು ಆರ್ಡರ್ ಕಾಪಿ ಬರೋದು ಅಷ್ಟೇ ಇರುತ್ತೆ ಅಂತ ಹೇಳಿ ಕೇಸಿಂದ ಅವರು ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡಿರ್ತಾರ, ಅವ್ರಿಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಹೋಗಿ ಈ ಥರ ತಿಳಿಸಿ ಹೇಳ್ರಿ. ಸಾಕಷ್ಟು ಜಾಬ್ಗಳನ್ನ ಕರೀತಾರ, ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿ, ಓದ್ಲಿ, ಓದ್ಸಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಕೂಡ ಅವ್ನಿಗೆ ಹೆಲ್ಪ್ ಮಾಡ್ರಿ. ಜಾಬ್ ಹೋದ್ಮೇಲೆ ಸೊ ಒಂದು ಅವ್ನಿಗೆ ಏನು ಖರ್ಚಾಗತ್ತಲ್ಲ ಅದನ್ನ ಖರ್ಚನ್ನ ಹಾಕ್ರಿ. ಸೊ ನೀನು ಸಕ್ಸಸ್ ನೀನು ಒಬ್ಬನ ಕಂಡ್ರಲ್ಲ, ನಿನ್ನ ಸ್ನೇಹಿತ ಏನಿರ್ತಲ್ಲ ಅವ್ನು ಕರ್ಕೊಂಡು ಹೋಗೋದು, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಕ್ಸಸ್. ಒಬ್ಬನ ನೀನೇನಾದ್ರು ಸೇನೆಗೆ ನೀನೇನಾದ್ರು ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡಿಕೆ ಚಂದ ಅವನು ಕೂಡ ಜಾಬಿಗೆ ಸೇರಿಸಿದೆಯಪ್ಪ ಅಂದ್ರೆ ಅದು ನಿನ್ನ ದೊಡ್ಡ ಸಾಧನೆ. ಓಕೆ, ಇಷ್ಟನ್ನ ಮಾಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾವುದೇ ಒಂದು ಬರ್ತಿರ್ತಕ್ಕಂಥ ಅಪ್ಡೇಟ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ಯಾರ್ದು ಆಗಿಲ್ಲ ಅಂತ ಹೇಳಿ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಸೊ ಯಾಕಂದ್ರೆ ಯುದ್ಧ ಮಾಡಕ್ ನಿಂತೀವಿ ಅಂದ್ಮ್ಯಾಗ ಸೋಲು ಗೆಲುವು ಇರುವುದು. ಸೊ ಗೆಲ್ತೀವಿ ಅಂತಾನೆ ಹೋಗ್ತಿರ್ತೀವಿ, ಬಟ್ ಸೋಲು ಯಾರ ಕೈಯಿಂದೇನ, ಹಣೆ ನಮ್ಮದಾದರೂ ಹಣೆ ಬರ ನಮ್ಮದಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ 99% ಮೆಹನತ್ ಮಾಡಿದೀವಪ್ಪ ಅಂದ್ರೆ 1% ಗಾಂಡು ನಸೀಬಿತ್ತಪ್ಪ ಅಂದ್ರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಓಕೆ, ಸೆಕೆಂಡ್ ಲಿಸ್ಟ್ ಬರ್ತಾ ಸರ್ ಅಂತ ಕೇಳ್ತಾರೆ. ಸೊ ಸೆಕೆಂಡ್ ಲಿಸ್ಟ್ ಬಗ್ಗೆ ನಾನು ಏನು ಕೂಡ ಅಪ್ಡೇಟ್ ಅನ್ನ ಕೊಡೋದಿಲ್ಲ. ಸೆಕೆಂಡ್ ಲಿಸ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸೊ ನಿಮ್ಮ ಪ್ರಯತ್ನವನ್ನ ಸೆಕೆಂಡ್ ಲಿಸ್ಟ್ ಬರೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಪ್ರಯತ್ನವನ್ನ ಮಾಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟ್ ಬಗ್ಗೆ ಕಾಯ್ತಾ ಇರ್ತಾರೆ. ಸೊ ಸೆಕೆಂಡ್ ಲಿಸ್ಟ್ ಯಾವ ತರ ಬರ್ತಂದ್ರೆ ಸೊ ಎಷ್ಟೋ ಜನ ಜಾಯ್ನಿಂಗ್ ಆಗೋದಿಲ್ಲ, ಎಷ್ಟೋ ಜನ ಡ್ಯೂಟಿಗೆ ಹೋಗಿ ಅಂದ್ರೆ ಬೇರೆ ಜಾಬ್ಗಳಿರ್ತಾವ, ಅದ ಕಾರಣಕ್ಕೋಸ್ಕರ ಜಾಯ್ನಿಂಗ್ ಆಗಿರೋದಿಲ್ಲ. ಸೊ ಅವರಿಗೆ ಮಾತ್ರ ಸೆಕೆಂಡ್ ಲಿಸ್ಟ್ ಅನ್ನ ಬಿಡ್ತಿರ್ತಾರ. ಸೊ ಬಿಟ್ರೆ ಬಹಳ 10-15 ಜನಗಳನ್ನ ಮಾತ್ರ ಲಿಸ್ಟ್ ಬಿಡ್ತಾರ, ಅದ್ರ ಮೇಲ್ಗಡೆ ಬಿಡೋದಿಲ್ಲ. ಈ ಇನ್ಫಾರ್ಮೇಶನ್ ಅನ್ನು ಪ್ರತಿಯೊಂದು ವಿದ್ಯಾರ್ಥಿಗೆ ಶೇರ್ ಅನ್ನ ಮಾಡ್ಕೊಡ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್.